ಅವರು ಬಿಸ್ನೆಸ್ ಮೆನ್ ಇದ್ದಾರೆ. ಅವ್ರ ಮೇಲೆ ರೈಡ್ ಆಗಿರ್ತಕ್ಕಂಥ ನನಗೇನು ಗೊತ್ತಿಲ್ಲ, ಮಾಮೂಲಿ ನಡೀತದೆ. ಈಗ IT ದಾಳಿಗಳು ಇನ್ನೂ ರೆಗ್ಯುಲರಾಗಿ ನಡೀತದೆ. ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಯಾಕೆಂದರೆ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಇನ್ನು ಮುಂದಿನ 2.5 ತಿಂಗಳು IT ರೈಡು ನಿರಂತರವಾಗಿ ವಿರೋಧ ಪಕ್ಷದ ಮೇಲೆ ನಡೀತದೆ. ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ. ಇವತ್ತು ನಾನು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನವಲಗುಂದದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರು ಗಂಗಾಧರ ಮಠ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿ ಆಕಾಂಕ್ಷಿಗಳೇನಿದ್ದರು ಎಲ್ಲರೂ ಸೇರಿದರು. ಕೇವಲ 2 ದಿನದಲ್ಲಿ ಜನರ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಈ ರಥಯಾತ್ರೆ ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನಿಂದ ಮತ್ತೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಸುಮಾರು 40-50 ಹಳ್ಳಿಗಳ ಒಂದು ರಥಯಾತ್ರೆಯ ಒಂದು ಪ್ರವಾಸ ಏನಿದೆ ಅಲ್ಲಿ ಹೊರಟಿದ್ದೇವೆ. ಮತ್ತೆ ನಾನು ಹುಬ್ಬಳ್ಳಿ ಧಾರವಾಡಕ್ಕೆ ಮತ್ತೆ 2ನೇ ಹಂತದಲ್ಲಿ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ತಾಯಿದ್ದೇವೆ. ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಆದ ನಂತರ ಪುನಃ ನಾನು ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಾರೆ. ಅದೇ ನಾನು ನಿನ್ನೆ ಗಮನಿಸಿದ್ದೆ. ಈಗ ಟೆಂಡರ್ ಈಗ ಅವ್ರ ಪಕ್ಷದವರೇ ಹೇಳ್ತಾರೆ, BJP ಇವ್ರು ಹೇಳೋದಿರಲಿ. ಯಾರು ಗೋಳಿಹಟ್ಟಿ ಶೇಖರ್ ಏನು ಹೇಳಿದ್ರು, ಅದು ಎಷ್ಟು 1000 ಕೋಟಿ ಅಕ್ರಮ ಅಂತ ಹೇಳಿದ್ರು ಟೆಂಡರ್ನಲ್ಲಿ. BJP ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಹೇಳಿದಾಗ ಈಗ ನೆನ್ನೆ ನೀವು ನೋಡಿದ್ರಿ ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಈ ಪರ್ಸೆಂಟೇಜ್ ಬಗ್ಗೆ ಮಾತನಾಡಿದಾಗ ಕಾನೂನು ಸಚಿವರು ಏನು ಹೇಳಿದ್ರು, ದಾಖಲೆ ಇಟ್ಟು ಮಾತಾಡಿದ್ರು. ಈ ಪರ್ಸೆಂಟೇಜ್ ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರವೇ. ಇವ್ರೇನು ಮಾಡ್ತಾ ಇದ್ದಾರೆ ಅಂತೇಳಿ ದಾಖಲೆ ಇಡಿದ್ರೆ ಏನು ದಾಖಲೆ ಇಡೋಕ್ಕಾಗುತ್ತೆ? ಏನಲ್ಲಿ ವೈಟಲ್ ಇದೆಯಾ? ಇದು ನಡೀತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅವರ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು ಇವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ನನ್ನ ಅಭಿಪ್ರಾಯದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯ ಚರ್ಚೆ ಮಾಡೋದ್ರಿಂದ ಏನು ಉಪಯೋಗ ಬರಲ್ಲ. ಇದೇನೋ ತೌಡು ಕುಟ್ಟೋದು, ಇದೆಲ್ಲ